ಇಲ್ಲೇನು ಗ್ಯಾಪ್ ಕೊಟ್ಟಿದ್ದಾನಲ್ಲ, ಅಲ್ಲಿ ನೋಡು ಏನು ಮಾಡ್ತಾ ಇದೆಯಾ? ಹೊಡಿಸ್ತೀರ ಒಂದು ರೌಂಡು? ಇಲ್ಲಿ 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 ಮಾ ಇಲ್ಲಿ 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 ಮಾ ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ರಿ. ಇವಾಗ ನೀನು ಬರಬೇಕಾ? ನಿಂಗೆ ಭಯ ಇಲ್ವಾ? ನಮಸ್ಕಾರ ಕರ್ನಾಟಕ. ಆ್ಯಕ್ಚುಲಿ ಇವತ್ತು ಯುಗಾದಿ ಹಬ್ಬ. ಸೊ ನೀವೇನು ನಮ್ಮ ಡ್ಯೂಕ್ ಮನೆಗೆ ತಂದಿರೋ ವೀಡಿಯೋ ನೋಡಿದ್ರಿ ಹಬ್ಬದ ದಿವಸ, ನೀವು ಹಬ್ಬದ ದಿವಸ ನೋಡಿದ್ದೀರಾ. ನನಗೆ ಆ್ಯಕ್ಚುಲಿ ಇವತ್ತೇ ಹಬ್ಬ. ಲಾಕ್ ಆಗಿದೆ ಮ್ಯಾನ್. ಸೊ ಒಂದು ಬಟನ್ ಒತ್ತಿದ್ರೆ ಅನ್ಲಾಕ್ ಆಗುತ್ತೆ, ಗಾಡಿನೂ ಆನ್ ಆಗಿಬಿಡುತ್ತೆ, ಅಂದರೆ ಡ್ಯಾಶ್ ಆನ್ ಆಗುತ್ತೆ. ಸೊ ಏರ್ ಪ್ರೆಷರೆಲ್ಲ ಸ್ವಲ್ಪ ಡೌನ್ ಇತ್ತು ಬೆಳಗ್ಗೆ, ಏರ್ ಪ್ರೆಷರೆಲ್ಲ ಹೊಡೆದು ಇನ್ನೂ ಕ್ಲೀನ್ ಗೀನೆಲ್ಲ ಏನೂ ಮಾಡಿಲ್ಲ, ಪೂಜೆದೆಲ್ಲ ಹಂಗೆ ಇದೆ. ಹೋಗ್ಬಿಡೋಣ. ಸೈಡ್ ಸ್ಟ್ಯಾಂಡ್. DRL ನೋಡಿ, ಈ ಆ್ಯಂಗಲಲ್ಲಿ ಫುಲ್ ಬ್ರೈಟಾಗಿ ಕಾಣಿಸುತ್ತೆ. ಫ್ರಂಟ್ ಶೇಪ್ ಅಲ್ಲ ನೆಕ್ಸ್ಟ್ ಲೆವೆಲ್ಗಿರೋ ಇದು. ನೋಡ್ತಾ ನೋಡ್ತಾ ಇಷ್ಟ ಆಗುತ್ತೆ. ಸೊ ನಿಮಗೆ ನಾನು ಇದ್ರದ್ದು ರಿವ್ಯೂ ವಿಡಿಯೋನಲ್ಲಿ ಹೇಳೇ ಇರಲಿಲ್ಲ. ಇಲ್ಲೇನು ಗ್ಯಾಪ್ ಕೊಟ್ಟಿದ್ದಾನಲ್ಲ, ಈ ಗ್ಯಾಪು ಡೈರೆಕ್ಟಾಗಿ ಏರ್ ಬಾಕ್ಸ್ಗೆ ಟನಲ್ ಆಗುತ್ತೆ. ನೋಡಿ ಅಲ್ಲಿ ಹಿಂದೆ ನೋಡಿ, ಇಲ್ಲಿ ಏರ್ ಬಾಕ್ಸ್ದು ಇದು ಕಾಣಿಸ್ತಾ ಇದೆ, ಮೆಶ್ಶು. ಸೊ ಈ ಕಡೆ ಎರಡು ಕಡೆನೂ ಇದೆ ಅದು. ಸೊ ನಾವು ಗಾಡಿ ಫಾಸ್ಟಾಗಿ ಹೋದಂಗೆ ರ್ಯಾಮ್ ಏರ್ ಇಂಟೇಕ್ ಇಲ್ಲಿಂದ ಏರ್ ಟನಲ್ ಆಗಿ ಏರ್ ಬಾಕ್ಸ್ ಒಳಗೆ ಪುಷ್ ಆಗುತ್ತೆ. ರ್ಯಾಮ್ ಏರ್ ಇಂಟೇಕ್ ಮಾಡಿದ್ದಾನೆ ಆ್ಯಕ್ಚುಲಿ ಈ ಗಾಡಿಗೆ, ಅದಕ್ಕೆ ಈ ಹೆಡ್ಲೈಟ್ ಹಿಂಗಿರೋದು. ಇದ್ರ ಹಳೆ ಜನ್ರೇಷನ್ 1290 ಈ ಥರ ಈ ಫೀಚರ್ ಇಲ್ಲ. ಬಟ್ ಅದು ನೋಡೋಕೆ ಬ್ಯೂಟಿಫುಲ್ ಆಗಿದೆ. ಇದು ತುಂಬ ಫಂಕ್ಷನಲ್ ಆಗಿದೆ. ಇದೊಂಥರ ಸ್ಯಾವೇಜ್ ಲುಕ್ ಇದು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಅಡ್ವಾನ್ಸ್ಮೆಂಟ್ಸ್ ಇದೆ. 1290ಗೂ 1390ಗೂ ಅಜಗಜಾಂತರ ಡಿಫ್ರೆನ್ಸು. ಏರ್ ಬಾಕ್ಸ್ ಎಲ್ಲ ದೊಡ್ಡದು ಮಾಡಿದ್ದಾನೆ. ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಇದೆ ಇದರಲ್ಲಿ. ಸೊ ದಿಸ್ ವಿಡಿಯೋ ಇಸ್ ನಾಟ್ ಅಬೌಟ್ ಟೆಕ್ನಿಕಲ್ ಸ್ಟಫ್. ಆ್ಯಕ್ಚುಲಿ ಗಾಡಿ ತೊಗೊಂಡಾಗಿಂದ ನಾನು ಇನ್ನೂ ನಮ್ಮ ಡ್ಯಾಡಿ ಮಮ್ಮಿಗೆ ಯಾರಿಗೂ ತೋರಿಸಿಲ್ಲ. ಐ ಥಿಂಕ್ ನಮ್ಮ ಅತ್ತೆ ಒಬ್ಬರೇ ಅನ್ಸುತ್ತೆ ನೋಡಿರೋದು ಇದನ್ನು. ಮೊನ್ನೇನೋ ಬಿಟ್ಟಿದ್ರಿ ಅಂದ್ಬಿಟ್ಟು ಪೂಜೆ ಮಾಡಿಸೋ ಟೈಮಲ್ಲಿ, ಪೂಜೆ ಮಾಡ್ಸೋಕ್ಕೆ ಮುಂಚೆ ಅವ್ರ ಮನೆಗೆ ಹೋಗಿದ್ದ. ನಮ್ಮ ಮಾವನು ಇರಲಿಲ್ಲ, ಅವರಷ್ಟೇ ನೋಡಿರೋದು. ಫಸ್ಟ್ ಈಗ ನಮ್ಮ ತಂದೆ ತಾಯಿಗೆ ತೋರ್ಸೋಣ ಗಾಡಿ. ಇವಾಗ ಓಕೆ ಆಗಿದೆ. ಅವನಾ ನೋಡಿ, ಇನ್ನು ಓಡೋ ಮೀಟ್ರ್ 48 ಕಿಲೋಮೀಟರ್ಸು. ಬರೋದು ಗೊತ್ತಿದ್ರು ಹಿಂಗೆ ನುಗ್ಗಿಸ್ತಾರಪ್ಪ ಜನ. ಎಳ್ದಾಕನ ಅನ್ನಿಸ್ತಾ ಇದೆ ಕುತ್ಕೊಂಡಾಗೆಲ್ಲ, ಬಟ್ ಏನು ಮಾಡೋದು. ಸೊ 6500 RPMವರೆಗೂ ನಾನು ರೆವ್ ಮಾಡ್ಬೋದು ಗಾಡಿನ. ನೆನ್ನೆ ಎಲ್ಲ ಕುತ್ಕೊಂಡು ಮ್ಯಾನ್ಯಲ್ ಎಲ್ಲ ಡೌನ್ಲೋಡ್ ಮಾಡಿ ನೋಡಿದೆ. 6500 RPMವರೆಗೂ ರೆವ್ ಮಾಡ್ಬೋದು. ಅದ್ರ ಮೇಲೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಡನ್ ಆಕ್ಸಲ್ರೇಟ್ ಮಾಡಬಾರ್ದು, ಫುಲ್ ಥ್ರಾಟಲ್ ಹೋಗಬಾರ್ದು, ರೆಡ್ ಲೈನ್ ಮಾಡಬಾರ್ದು, 1000 ಕಿಲೋಮೀಟರ್ಸ್ವರೆಗೂ. ಸೊ ಈ ಫ್ಲೈ ಸ್ಕ್ರೀನ್ ಹಾಕ್ಸಿರೋದು ಒಂಥರ ಸಕ್ಕದಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಒಂಥರ ಏನೋ ಚಿಕ್ಕ ಕೊಂಬು ಕೊಟ್ಟಂಗಿದೆ ಗಾಡಿಗೆ. ತುಂಬ ಚೆನ್ನಾಗಿದೆ ಆ ಫ್ಲೈ ಸ್ಕ್ರೀನ್ದು. ಯಾಪ್ಪ. ಸೊ ನಾನು ಇದನ್ನು ತೊಗೊಂಡಿದ್ದು ಮಾರನೇ ದಿನಾನೇ ಎಲ್ಲೋ ದೂರ ತೊಗೊಂಡೋಗ್ಬೇಕಾಗಿತ್ತು ಒಂದು ಬೈಕ್ ಫೀಚರ್ ಮಾಡೋಕ್ಕೆ. ಬಟ್ ಐಫೋನ್ದು ಫೈಲ್ಸು ಡಿಲೀಟ್ ಆಗ್ಬಿಡ್ತಲ್ಲ, ಅದನ್ನು ರಿಕವರ್ ಮಾಡ್ಕೊಂಡು ನೈಟೆಲ್ಲ ಕೂತ್ಕೊಂಡಿದ್ದೆ. ಸೊ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ನಾನು ಆ ರೈಡ್ ಏನಾದರೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಕ್ಲೋಸ್ ಟು 400 ಕಿಲೋಮೀಟರ್ಸ್ ಎಲ್ಲ ಓಡ್ಬಿಟ್ಟಿರೋದು ಗಾಡಿ. ಇವಾಗ ಇನ್ನೂ ಬರೀ 50 ಕಿಲೋಮೀಟರ್ಸ್ ಆಗೈತೆ ನೋಡ್ರಿ. ಇವಾಗ 50 ಕಿಲೋಮೀಟರ್ಸ್, ಇನ್ನೂ 950 ಕಿಲೋಮೀಟ್ರ್ ಓಡಿಸ್ಬೇಕು ಫಸ್ಟ್ ಸರ್ವಿಸ್ಗೆ. ಏನು ಗುರು, ಇಷ್ಟು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅಂತಲೇ ಅನ್ಸಲ್ಲ. ನಮ್ಮ ಮಾವನು ಇಲ್ಲೇ ಇದ್ದಂಗೆ ಅವರೇ. ಹೋಲ್ಸೇಲಾಗಿ ಎಲ್ಲರಿಗೂ ಒಂದೇ ಸರಿ ಗಾಡಿ ತೋರಿಸ್ದಂಗೆ ಆಗುತ್ತೆ. ಬನ್ನಿ, ನಮ್ಮ ಅತ್ತೆ ಹೆಂಗಿರು ನೋಡೋರೆ. Hey bro, come on, open the gate. ಹಾಂ, ಇದೆ ಹೊಸ ಗಾಡಿ. ಹಾಕ್ಬಿಡು ಗೇಟು.
ಅಂಕಲ್ ಇದೆ ಹ್ಞೂ ನಿಮಗೆ ತೋರಿಸಿಲ್ಲ, ಇವಾಗ ತೋರ್ಸೋಣ ಅಂದ್ಬಿಟ್ಟು, ಅದಕ್ಕೆ ಹಬ್ಬದ ದಿವಸನೇ ತೋರ್ಸೋಣ ಅಂದ್ಬಿಟ್ಟು. ಮೊನ್ನೆನೇ ತೊಗೊಂಬಂದ್ರಿ ಮನೆಗೆ, ಪೂಜೆ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದೆ. ವ್ಲಾಗ್ ಆಗ್ತೈತೆ, ವ್ಲಾಗ್. ಹಾಂ ಇರಲಿ ಬಿಡ್ರಿ, ಮನೇಲಿ ಇನ್ನೇನು ಸೂಟು ಬೂಟ್ ಹಾಕೊಂಡಿರ್ತಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗೈತೆ ಗಾಡಿ? ಚೆನ್ನಾಗಿದೆಯಾ? KTM. ಅಲ್ಲಿ ನೋಡು, ಏನು ಮಾಡ್ತಾ ಇದೆಯಾ? ಅದು ಚಿರಿ ಅದೆಲ್ಲ ಒತ್ಪಡ, ಇದು ಕೀಲೆಸ್ ಬಂದ್ಬಿಡುತ್ತೆ ಮೇಲೆ. ಏನು ಮಾಡಬೇಡ, ಸುಮ್ಮನೆ ನೋಡು. ಹೆಂಗೈತೆ ಕಲರ್ ಎಲ್ಲ? ಇಲ್ಲ ಇದೇ ಫಸ್ಟ್ ಟೈಮ್. ಅಂದರೆ ಇದು ನನ್ನ KTM ಇತ್ತಲ್ಲಮ್ಮ ಫಸ್ಟ್ ಬೈಕು, ಅದೂ ಆರೆಂಜೇ, ಬಟ್ ಅದರಲ್ಲಿ ಬ್ಲ್ಯಾಕ್ ಜಾಸ್ತಿ ಇತ್ತು, ಇದು ಜಾಸ್ತಿ ಆರೆಂಜ್ ಇದೆ. 1350 cc ಇದು. ಸೇಮ್ ನಮ್ಮ ಸ್ವಿಫ್ಟಸ್ಟ್. ಹಾಂ, ಎಲ್ಲ ಸೂಪರ್ ಬೈಕು ಹಂಗೆ ಬರೋದು. ನನ್ನ ಜೊತೆ ಬರ್ತೀಯಾ? ಪಂಚೆ ಹಾಕೊಂಡು ಆಗಲ್ಲ ಚಿನಿ ಈ ಈ ಗಾಡೀಲಿ. ಓಡಿಸ್ತೀರ ಒಂದು ರೌಂಡು? ಇರ್ರಿ ಯಾಕೆ ಎಲ್ಲಿಗೆ ಹಾಕ್ಬೇಕು ನೀವು? ನನಗೆ ಹೇಳ್ರಿ ಏನಾರ ಮಾಡೋಕ್ಕೆ. ಅದೇ ಸ್ಟ್ರೈಟಾಗಿ ನಿಲ್ಸೋಕ್ಕೆ ಗೇಟ್ ತೆಗಿಬೇಕು. ತಳ್ಬೋದು. ಅಷ್ಟು ದೊಡ್ಡ ಗಾಡಿಗಳನ್ನೇ ಎಳ್ದು ಬಿಸಾಕ್ತೀವಿ. ಇದೆಲ್ಲ ಯಾವ ಬಚ್ಚ. ಫುಲ್ ಸ್ಟ್ಯಾಂಡ್ ಬರಲ್ಲ. ಚಡ್ಡಿನ ಸಾಕಿತ್ತು, ಏನಕ್ಕೆ ಪ್ಯಾಂಟು? ಡಿಲೀಟ್ ಮಾಡ್ತೀನಿ ಡಿಲೀಟು. ಹಾಂ ಆಗುತ್ತೆ. ಇರ್ರಿ ನಾನು ಕರ್ಕೊಂಡು ಹೋಗ್ತೀನಿ. ಸ್ಟ್ಯಾಂಡ್ ಹಾಕಾಯ್ತಾ? ಅದು ಸುಮ್ಮನೆ ಸಪೋರ್ಟ್ ಮಾಡೋಕ್ಕಷ್ಟೇ, ಅದೇನು ಗಾಡಿ ವೆಯ್ಟ್ ತಡೆಯಲ್ಲ ಅದು. ಇಲ್ಲಿ ಹತ್ರಿ ಆಗುತ್ತೆ ಹತ್ರಿ, ಏನಾಗಲ್ಲ ಅಷ್ಟೇ. ಏನಾಗಲ್ಲ ಕಾಲ್ ಇಲ್ಲಿ. ಹಾಂ ಓಕೆ. ನನ್ನೇ ಹಿಡ್ಕೊಬೇಕು ನೀವು, ಬೇರೆ ಆಪ್ಷನ್ ಇಲ್ಲ ಇದ್ರಲ್ಲಿ. ಗಾಡಿ ಎಲ್ಲ ಹಿಡ್ಕೊಳಕ್ಕಾಗಲ್ಲ. ಹಾಂ ಏನಾಗಲ್ಲಮ್ಮ. ಸ್ವಲ್ಪ ಗಟ್ಟಿಗೆ ಹಿಡ್ಕೊಳ್ರಿ ಇವಾಗ. ಇಲ್ಲ ಜಾಸ್ತಿ ಏನು ಮಾಡಲ್ಲ, ಅಂದರೆ ಇದು ಫಸ್ಟ್ ಸರ್ವಿಸ್ ಆಗಿಲ್ಲಲ್ಲ, ಹಿಡ್ಕೊಳ್ರಿ ಅಷ್ಟೇ. ಅಷ್ಟೇ ಅಷ್ಟೇ ಆಗೋಯ್ತು. ಅಯ್ಯೋ ನಾನು ಏನೋ ಓಡಿಸಿಲ್ಲ, ಮೆತ್ತಿಗೆ ಓಡಿಸಿದ್ದು ನಾನು. ಭಯ. ನೀವು ಬರ್ತೀರಾ ಡ್ಯಾಡ್ ಒಂದು ರೌಂಡು? ನೀವು ಬರ್ತೀರಾ ಒಂದು ರೌಂಡು? ಅಷ್ಟೇ. ನಮ್ಮಮ್ಮ ದೃಷ್ಟಿ ತೆಗೆದ್ರು. ಆ್ಯಕ್ಚುಲಿ ನಮ್ಮ ಜಾಕಿ ಕೂಡ ಅವತ್ತೇ ನಮ್ಮ ಡೆಲಿವರಿ ಈವೆಂಟ್ ಮಾಡಿದ್ವಲ್ಲ, ಅನ್ವೀಲ್ ಮಾಡಿದ್ವಲ್ಲ, ಅವತ್ತೇ ಹೇಳಿದ ದೃಷ್ಟಿ ತೆಗೆಸ್ಬಿಡೋ ಚಲೆ ಒಂದು ಬೇಗ ಅಂತ. ಸೊ ಒಳ್ಳೇದಾಯ್ತು ಬಿಡಿ. ಸೊ ಇದು ನಮ್ಮ ಮಾವನವರ ಮನೆ, ನೋಡಿರ್ತೀರ DNT ಬ್ಲಾಗ್ಸಲ್ಲಿ. ಇನ್ನೇನು ಅವರು ನೋಡ್ಬಿಟ್ರಲ್ಲ, ಅಲ್ಲೇ ಬಂದಿದ್ರಲ್ಲ ಅವರು. ಓಹ್ ಇವನು ಬೇರೆ ಅವನಲ್ಲಪ್ಪ ಅವನು, ಚೋಟು. ಬರ್ತೀಯ ನಾವು ಒಂದು ರೌಂಡು ಚಿನಿ? ಬರ್ತೀಯಾ? ಬಾ ಬೇಗ. ಎಲ್ಲದಕ್ಕೂ ಬೇಡ ಅಂತದ್ದು. ಬಾಸ್ ಆಲ್ರೆಡಿ ನೋಡಿದ್ರು. ಬಾಸ್ ಹಾಂ ಏನು? ಇರೋ ನಿಮಿಷ ಏನೋ ಚಿನಿ? ನೀನು ಬರಬೇಕಾ? ಎಂದ್ರಲ್ಲಿ ಬೈಕಲ್ಲ? ಓ ಮೈ ಗಾಡ್,
ಇರು ಫಸ್ಟ್ ಒಂದು ನಿಮಿಷ ನಾನು ಹೇಳ್ತೀನಿ ಹೆಂಗೆ ಅಂತ. ನಿಂಗೆ ಭಯ ಇಲ್ವಾ? ಇರಪ್ಪ ನೀನು ಇಲ್ಲಿ ಕುತ್ಕೊಂಡು ಮುಂದೆ ಇಲ್ಲೇ ಇರಬೇಕು. ಓ ಎಲ್ಲಿ ಸೀಟ್ ಸಾಕಾಗಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡು, ನೀನು ಮುಂದೆ ಕೂತ್ಕೊಂಬಿಡು ಬೆಸ್ಟು. ನೀನು ಹಿಂದೆ ಕೂತ್ಕೊಳ್ಳೋ ರಜು. ಇರು ನಾನು ಹತ್ಬಿಡ್ತೀನಿ, ಆಮೇಲೆ ಹತ್ತು ಅಂತ ನೀನಿರು. ನಾನು ಹತ್ಬಿಡ್ತೀನಿ ತಡಿ. ನಾನು ಹತ್ಬಿಡ್ತೀನಿ. ಹಾಂ ಹತ್ತು ಇವಾಗ. ಏಟಾಯ್ತಾ? ಮೆತ್ತಗ್ರೋ ಯಾಕ್ರೋ ಡಮಾಲ್ ಡಿಬಿಲ್ ಅಂತ ಹೊಡ್ಕೊತವ್ರೆ. ಹಾಂ ಜಾಗ ಆಯ್ತಾ ನಿಂಗೆ ಇಲ್ವಾ? ಲೈ ಎಳಿಬೇಡವೋ, ನನ್ನ ಯಾಕೋ ಎಳಿತಾ ಇದೆಯಾ? ಓಕೆ ನಾವು ಹೋಗೋಣ. ನೀನು ತಲೆ ಸ್ವಲ್ಪ ಕೆಳಗಡೆ ಬಗ್ಸು. ಹಾಂ ಹಂಗೆ. ಹಾಂ ಫಾಸ್ಟಾಗೆಲ್ಲ ಹೋಗಲ್ಲ ಚಿನಿ. ಏಯ್ ಆಗಲ್ಲ, ಇವನು ಚಿಕ್ಕ ಮಗು ಬರೋ ಅವನೇ. ಆಫ್ ಆಯಿತು. ಅಯ್ಯಮ್ಮ ಹೇ ಗುಂಡ, ಖುಷಿನಾ ಇಲ್ವಾ? ಸುಮ್ಮನೆ ಇರಲ್ಲ. ಬರ್ತೀಯಾ ಮತ್ತೆ ಬರ್ತೀಯಾ? ಬಾ ನೋಡಲ್ಲಿ ಬೈರ್ತೀರ ನನಗಲ್ಲು. ಹೈಟ್ ಜಾಸ್ತಿ ಇದೆ ಗಾಡಿ. ಹೈಟ್ ಇದೆ ಅಂಕಲ್, ಹೈಟ್ ಇದೆ. ಇರೋ ಒಂದು ಫೋಟೋ ಸ್ಟ್ಯಾಂಡ್ ಎತ್ತೀನಿ, ಅವಾಗಿಡಿ ಚೆನ್ನಾಗಿ ಬರುತ್ತೆ. ಇವಾಗಿಡಿ. ಆ ಎಲ್ಲೋ ಎಷ್ಟು ಬ್ರೈಟಾಗಿ ಕಾಣಿಸುತ್ತಲ್ಲ ಅಂದರೆ ಆರೆಂಜ್. ಹ್ಞೂ ತುಂಬ ಹೈಟ್ ಇದೆ. ಸೊ ಆ್ಯಕ್ಚುಲಿ ನಮ್ಮ ಏತರಲ್ಲಿರೋ ಆರೆಂಜ್ ಆಕ್ಸೆಂಟ್ಸು ನೋಡಿ, ವೀಲ್ ಮೇಲೂ ಇದೆ. ರೇರ್ ಶಾಕ್ ಕೂಡ ಆರೆಂಜು, ಸೇಮ್ ನಮ್ಮ KTM ಎಲೆಕ್ಟ್ರಿಕ್ ಆರೆಂಜ್. ಅದು ಆ್ಯಕ್ಚುಲಿ ಮ್ಯಾಚ್ ಮಾಡಬೇಕು ಅಂತ ತೊಗೊಂಡಿರೋದಲ್ಲ, ಇದು ಹಂಗೆ ಮ್ಯಾಚ್ ಆಗ್ತಿದೆ. ಓಕೆ ಬಾಯ್. ಬ್ರೇಕ್ಸ್ ಏನಿದೆ ಗೊತ್ತಾಗೋರು ಇದರಲ್ಲಿ, ಸಖತ್ತಾಗಿದೆ ಬ್ರೇಕ್ಸ್ ಮಾತ್ರ. ಒಳ್ಳೆ ಬೈಟ್ ಇದೆ. ರೇರು ಅಷ್ಟೇ, ಫ್ರಂಟು ಅಷ್ಟೇ, ಆನ್ ಪಾಯಿಂಟ್ ಹಿಡಿಯುತ್ತೆ. ಟಾಪ್ ಆಫ್ ದ ಲೈನ್ ಬ್ರೆಂಬೋ ಇರೋದು ಇದರಲ್ಲಿ. ಇಷ್ಟು ಬೇಗ ಆಕ್ಸಿಲರೇಟ್ ಮಾಡೋ ಗಾಡಿಗೆ ಅಷ್ಟು ಬ್ರೇಕಿಂಗ್ ಪವರ್ ಬೇಕೇ ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಡೇಂಜರು. ಲೈಟ್ ಥ್ರೋ ಎಲ್ಲ ಟೆಸ್ಟ್ ಮಾಡ್ಬೇಕು ಆ್ಯಕ್ಚುಲಿ ಈ ಗಾಡೀಲಿ ನಾನು. ಸೊ ನಮ್ಮ ಇವೋ ಇಟ್ಟಿದ್ರಲ್ಲ ಅಭಿಲಾಷ್ ಅವರು, ಸಕ್ಕತ್ತಾಗಿದೆ ಇದು ಲೈಟ್ ಥ್ರೋ, ನೈಟ್ ರೈಡ್ ಎಲ್ಲ ಸೂಪರಾಗಿ ಮಾಡ್ಬೋದು ಅಂತ ಹೇಳಿದ್ರು ಅವತ್ತು ಸಿಕ್ಕಿದಾಗ. ನೋಡಿ ಚೆನ್ನಾಗಿದೆ ಗುರು, ಇಷ್ಟು ಬೆಳಕಲ್ಲೇ ಸಖತ್ ಲೈಟ್ ಕಾಣಿಸ್ತಿದೆ. ಸೊ ಇದರಲ್ಲಿ 2 ಪ್ರೊಜೆಕ್ಟ್ ಇರೋದು, ಲೋ ಬೀಮ್ಸ್ಗೊಂದು ಹೈ ಬೀಮ್ಸ್ಗೊಂದು ಪ್ರೊಜೆಕ್ಟ್ರು. ಸೊ ಇದು ಲೋ ಬೀಮ್ಸು, ಇದು ಹೈ ಬೀಮ್ಸ್ ಫುಲ್ ಲೈಟ್ಸು. ನೋಡಿ ಸಖತ್ ಬ್ರೈಟ್ ಆಗಿದೆ ಆ್ಯಕ್ಚುಲಿ ಲೈಟ್ಸು. ಒಂದು ಸರಿ ನೈಟ್ ರೈಡ್ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ. ಓಕೆ ಡಾರ್ಲಿಂಗ್, ಸಿಗೋಣ ಹಂಗಾದರೆ ನೆಕ್ಸ್ಟ್ ವೀಡಿಯೋನಲ್ಲಿ. ಸಿ ಯು ಸೂನ್. ಟಾಟಾ, ಬಾಯ್.